ಇವತ್ತಿನ ಮಾರ್ನಿಂಗ್ ನಾವು ಶುರು ಮಾಡಲಿಕ್ಕೆ ಐ ವುಡ್ ರಿಕ್ವೆಸ್ಟ್ ಸುದೀಶ್ನ ಅಂಡ್ ಅದೀಶ್ ಟು ಕಮ್ ಇನ್ ಟು ದ ಇನ್ವೊಕೇಶನ್ ಪ್ರೇಯರ್. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬೆಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಅಪ್ಪ ಅವರ 8ನೇ ಅಧ್ಯಾಯ 8th ಎಡಿಷನ್ ಆಫ್ ದ ಬುಕ್ ರಿಲೀಸ್ ಆಗ್ತಾ ಇದೆ. ಸ್ವಾಮೀಜಿ ಅವರು ಬುಕ್ನ ರಿಲೀಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಅರುಣ ಫೋನ್ ಯಾರು ಕೊಟ್ಬಿಟ್ಟು ನೀವು ಹೋಗಿ. ಪ್ರಥಮ ಪ್ರಯತ್ನದಲ್ಲಿನೇ ಲಕ್ಷ ಪ್ರತಿಗಳನ್ನು ದಾಟೋದೈತಲ್ಲ, ಅದು ಕೇವಲ ಅರ್ಹತೆ ಸತ್ವ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಕ್ಷಣ ಹೊತ್ತು ಅಣಿಮುತ್ತು ಅಂದರೆ ಕ್ಷಣ ಹೊತ್ತಿನಲ್ಲಿ ಕೆಲವು ಹೊತ್ತಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ಮೆಸೇಜ್ ಸಂದೇಶವನ್ನು ಕೊಡುವಂತಹ ಒಂದು ಲೇಖನ ಅದಾಗಿರಬೇಕು. ಜ್ಞಾನ ಇದ್ದು ಕಾಯಕ ಇಲ್ಲದೆ ಇದ್ರೆ ಅದು ನಿಷ್ಕ್ರಿಯವಾದಂಥದ್ದು ಅಂತೇಳಿ. ಹಾಗಾಗಿ ಪ್ರಾರ್ಥನೆಯೂ ಮುಖ್ಯ, ಪ್ರಯತ್ನವೂ ಮುಖ್ಯ ಅನ್ನುವಂಥ ಒಂದು ಅಂಕಣ ನನ್ನ ಮನಸ್ಸಿಗೆ ತುಂಬ ನಾಟಿತು. ನಮ್ಮ ಜಗತ್ತು ಮಲ್ಟಿ ಡೈಮೆನ್ಷನಲ್, ಬಹು ಆಯಾಮದ ಜಗತ್ತಿದೆ. ಒಬ್ಬೊಬ್ಬರ ಆಲೋಚನೆಗಳು ಒಂದೊಂದು ಥರ ಇರ್ತವೆ. ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ಒಪ್ಪೋದಿಲ್ಲ. ಅದಕ್ಕೆ ಬೇಕಾದಂಥ ಒಂದು ಭಾಷೆಯ ಹದವನ್ನು ಮಾತ್ರ ಅಲ್ಲ, ಒಂದು ತರ್ಕದ ಹದವನ್ನು ಷಡಕ್ಷರು ಬಹಳ ಚೆನ್ನಾಗಿ ಕಂಡುಕೊಂಡಿದ್ದಾರೆ. ಎಲ್ಲ ಸುಂದರವಾದ ಜನರ ಮಧ್ಯೆ ಈ ಸುಂದರ ಸಮಾರಂಭ ಇದ್ದಿರೋದು ನಾನು ಪುಣ್ಯ ಭಾವಿಸ್ತೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಸಾಕ್ಷಾತ್ ಅವರ ಪಾದ ಪದ್ಮಗಳಿಗೆ ನಮಸ್ಕಾರಗಳು. ಕ್ಷಣವತ್ತು ಅಣಿಮುತ್ತು ಇಲ್ಲಿರುವ ಒಂದೊಂದು ಸಣ್ಣ ಘಟನೆಗಳನ್ನು ಕುರಿತು ಬರೆದಿರುವಂತಹ ಲೇಖನಗಳು ಜನರ ಮನಸ್ಸಿಗೆ ನೇರವಾಗಿ ಹುಟ್ಟುವಂಥವು. ಕೆಲವೇ ಕ್ಷಣಗಳಲ್ಲಿ ಮನಸ್ಸಿಗೆ ಘಟನೆಯ ಮೂಲಕವಾಗಿ ಸಂಗತಿಗಳನ್ನು ಮುಟ್ಟಿಸ್ತಕ್ಕಂತಹದ್ದು ಬಹಳ ವಿಶೇಷವಾದಂತಹ ಕಲೆ. ಅದು ಸಾಮಾನ್ಯವಾಗಿ ಎಲ್ರಿಗೂ ಸಿದ್ಧಿಸುವಂತಹದ್ದಲ್ಲ. ಒಂದು ಘಟನೆಯನ್ನು ಹೇಳೋದ್ರ ಜೊತೆಗೆ ಆ ಘಟನೆಯಿಂದ ಒಂದು ನೈತಿಕತೆ, ಒಂದು ಧಾರ್ಮಿಕ ಪ್ರಜ್ಞೆ, ಒಂದು ಆತ್ಮವಿಮರ್ಶೆ ಮಾಡ್ಕೊಳ್ತಕ್ಕಂತಹದ್ದು, ಒಂದು ಸ್ವವಿಮರ್ಶೆ, ಹೀಗೆ ಮನುಷ್ಯನಿಗೆ ಬೇಕಾದಂತಹ ಪ್ರತಿಯೊಂದನ್ನು ಕೂಡ ಅರ್ಥೈಸುವಂತಹ, ಅದನ್ನು ಸಮಪ್ ಮಾಡಿ ಹೇಳುವಂತಹ ಕಲೆ ಅವರಿಗೆ ಸಿಕ್ಕಿಸಿದೆ. ಷಡಕ್ಷರಿಯವರ ಉಳಿದ 11 ಸಂಪುಟಗಳು ಬೇಗ ಪ್ರಕಟವಾಗಲಿ. ಅದು ಅಷ್ಟಕ್ಕೆ ನಿಲ್ಲಿಸದೆ ಮುಂದೇನೂ ಕೂಡ ಮುಂದುವರಿಸ್ತಾ ಲೇಖನಗಳನ್ನು ಬರೀಲಿ. ಅದಕ್ಕೆಲ್ಲರಿಗೂ ಭಗವಂತನ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸಿ 4 ಮಾತಿ ವಿರಾಮ ಕೊಡ್ತೇನೆ. ನಮಗೆಲ್ಲ ಇಲ್ಲ ಒಳ್ಳೆ ಸ್ಥಳ ಅವಕಾಶ ಮಾಡಿಕೊಟ್ಟ ಸ್ವಾಮೀಜಿಯವರು ಮತ್ತು ಒಳ್ಳೆ ಮಾತು ಹೇಳಿದ್ದು ತುಂಬ ಧನ್ಯವಾದಗಳು ಸ್ವಾಮೀಜಿಗೆ. ಹಾಗೆ ತಾವು ತಮ್ಮ ಹಳೆಯ ಸ್ಟೂಡೆಂಟ್ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಸಂಪೂರ್ಣ ಕೊಟ್ಟಿಲ್ಲ, ಕೃತಿ ಬಗ್ಗೆ ಮಾತ್ರ.